ಇಲ್ಲಿ ರಾಜ ಈ ಚಿನ್ನದ ಕಿರೀಟವನ್ನು ಕೊಡ್ತಾರೆ, ಅದಾಯ್ತಾ. ಇದರಲ್ಲಿ ಸಂಪೂರ್ಣ ಚಿನ್ನವೋ ಅಥವಾ ಮಿಕ್ಸ್ ಆಗಿದೆಯೋ ಅಂತ ನೋಡ್ಲಿಕ್ಕೆ. ಆಗ ಹಲವಾರು ಬಾರಿ ಅವನು ಯೋಚನೆ ಮಾಡ್ತಾನೆ, ಇದು ಬರುವುದಿಲ್ಲ. ಸ್ವಲ್ಪ ಸುಮಾರು ಕೂರ್ತಾನೆ, ಯೋಚನೆ ಮಾಡ್ತಿದ್ದೆ ಏನ್ ಮಾಡುದು ಇದನ್ನ ಕಂಡುಹಿಡ್ಲಿಕ್ಕೆ ಅಂತ. ಆಗ ಈ ಆರ್ಕಿಮಿಡಿಸ್ ಏನ್ ಮಾಡ್ತಾರೆ, ಸ್ನಾನ ಮಾಡ್ಲಿಕ್ಕೆ ಅಂತ ಶವರ್ ರೂಮ್ಗೆ ಹೋಗ್ತಾರೆ. ಆಗ ಶವರ್ ರೂಮ್ಗೆ ಹೋದಾಗ ತಾನು ಇಳಿತಾನೆ ನೀರೊಳಗೆ ಇಳಿದಾಗ ಏನಾಯ್ತು, ಅಷ್ಟು ಪ್ರಮಾಣದ ನೀರು ಕೂಡ ಹೊರಗಡೆ ಚೆಲ್ಲಿ ಬಿಡ್ತದೆ ನೋಡಿ. ನೀರಿನ ತೊಟ್ಟಿಗೆ ಇಳಿದಾಗ ಚೆಲ್ತು. ಆಗ ಆರ್ಕಿಮಿಡಿಸ್ಗೆ ಒಂದು ಫ್ಲಾಶ್ ಆಗಿ ಬಿಡ್ತದೆ, ನಾ ಕಂಡಿಡ್ದೆ ಅಂದ್ರೆ ನಾನು ನೀರಿನ ಒಳಗಡೆ ಇಳಿದಾಗ ನನ್ನ ಅಷ್ಟು ಪ್ರಮಾಣದಲ್ಲಿ ನೀರು ಹೊರಗಡೆ ಹೋಗ್ತಾ ಇದೆ ಅಂದ್ರೆ ನನ್ನ ದೇಹ ಮತ್ತು ನನ್ನ ತೂಕ ಎರಡನ್ನು ಸಮಗ್ರವಾಗಿ ನೋಡ್ಕೊಂಡು ಇದು ಸಮನ್ವಯವನ್ನು ಇಟ್ಕೊಂಡು ಹೊರಗಡೆ ನೀರ್ ಚೆಲ್ತಾ ಇದೆ ಅಂತ ಹೇಳಿ ಅಲ್ಲಿಂದ ಬಂದು ಏನ್ ಮಾಡ್ತಾನೆ ಇವರು, ಚಿನ್ನವನ್ನು ಕಂಡುಹಿಡಿಯುವುದು ಹೇಗೆ ಅಂತ ಗೊತ್ತಾಗ್ತದೆ. ಅಂದ್ರೆ ಅದರ ಗಾತ್ರ, ಅದು ತೂಕಕ್ಕೆ ಆಧಾರವಾಗಿ ನೀರು ಹೊರಗಡೆ ಚೆಲ್ತಲ್ಲ, ಅದನ್ನೇ ಆಧಾರವಾಗಿ ಇಟ್ಕೊಂಡು ಆರ್ಕಿಮಿಡಿಸ್ ಏನ್ ಮಾಡ್ತಾರೆ, ಈ ಒಂದು ಸಿದ್ಧಾಂತವನ್ನು ಕೊಡ್ತಾರೆ. ಅಂದ್ರೆ ಯುರೇಕಾ ಅಂತ ಹೊರಗಡೆ ಬರ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಚಿನ್ನದ ಶುದ್ಧತೆ ಇಟ್ಟು ಆ ಕಿರೀಟವನ್ನು ಇಟ್ಟು ಅಳತೆ ಮಾಡ್ತಾ ಇದ್ದಾರೆ. ಆಗ ತಕ್ಷಣ ಒಳೆದು ಬಿಡ್ತಲ್ಲ ನೀರು, ಒಳಗಡೆ ಹೋದ ತಕ್ಷಣ ಹೆಂಗೆ ನೀರ್ ಚೆಲ್ತು ಅಂತ, ಅಂದ್ರೆ ಸಾಂದ್ರತೆಯ ಆಧಾರವಾಗಿ ನೀರು ಹೊರಗಡೆ ಚೆಲ್ತದೆ. ಅದರ ಆಧಾರವಾಗಿ ಇಲ್ಲಿ ಚಿನ್ನ ಇದೆಯೋ ಅಥವಾ ಇದ್ರಲ್ಲಿ ಮಿಕ್ಸ್ ಆಗಿದೆಯೋ, ಸಂಪೂರ್ಣವಾಗಿದೆಯೋ ಅನ್ನೋದನ್ನ ಕಂಡುಹಿಡಿತಾರೆ. ಸಡನ್ಲಿ ಒಳಿತಲ್ಲ, ಇದನ್ನೇ ಒಳನೋಟದ ಕಲಿಕೆ ಅಂತ ಕರಿತೀವಿ.